ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 40ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವು ಏನೇ ಒಂದು ಕರ್ತವ್ಯ ಮಾಡುವಾಗ, ಯಶಸ್ವಿಗೆ ಹೋಗುವಾಗ ಮತ್ತು ಅದರ ದೊಡ್ಡ ಸಾಧನೆ ಮಾಡುವಾಗ ಅದರಿಂದ ನಮಗೆ ಏನು ಮೂಡುತ್ತದೆ ಅಂದರೆ, ನನ್ನ ಕೈಲೇ ಆಗುತ್ತಾ ಇಲ್ವಾ, ನನ್ನ ಅನ್ನೋದು ನಾ ಏನು ಮಾಡಬಹುದಾ, ನನಗೆ ಈ ಕೆಲಸ ಕರೆಕ್ಟ್ ಆಗುತ್ತಾ ಅಂತ ಸಂಶಯವನ್ನು ನಾವು ಪಡ್ತೀವಿ. ಅದರಿಂದ ಅವಮಾನ ಮತ್ತು ಅನುಮಾನ ಪಡ್ತೀವಿ. ಅಂದರೆ ನಾವು ಕರ್ತವ್ಯ ಮಾಡ್ತೀವಿ ನಿಜ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಿಲ್ಲ, ಅದನ್ನು ಒಳ್ಳೆಯ ರೀತಿಯಿಂದ ಮಾಡೋಕ್ಕೆ ಆಗಲ್ಲ. ಇದಕ್ಕಂದರೆ ನಾವು ಸಾಕಷ್ಟು ಸಲ ಆ ತಪ್ಪನ್ನು ಮಾಡಿರ್ತೀವಿ, ಅದೇ ತಪ್ಪನ್ನು ಇವತ್ತಿಗೂ ಮಾಡ್ತಾ ಬರ್ತಾ ಇರ್ತೀವಿ. ಆದರೆ ನಾವೇನೇ ಒಂದು ಶ್ರದ್ಧೆಯಿಂದ ಕರ್ತವ್ಯ ಮಾಡಬೇಕು, ಅದರಿಂದ ನಮ್ಮ ಒಳ್ಳೆಯ ನಿರ್ಧಾರಗಳು ತಗೋಬೇಕಂದ್ರೆ ನಾವು ಫಸ್ಟ್ ಆಫ್ ಆಲ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕಾಗುತ್ತೆ. ನಂಬಿಕೆ ಅಂತ ಬಂದಾಗ ಅದರಿಂದ ಬರುವ ಸಂಶಯನ್ನು ನಾವು ದೂರ ಮಾಡಬೇಕಾಗುತ್ತೆ. ನಾವು ತಿಳ್ಕೊಂಡಿದ್ದ ಪ್ರಕಾರ ಹೊರಗಿನವರು ನಮಗೆ ಶತ್ರು ಅಂತ ನಾವು ಭಾವಿಸ್ತೀವಿ, ಆದರೆ ನಮ್ಮೊಳಗಿನ ಸಂಶಯನೇ ನಮಗೆ ಶತ್ರು ಆಗಿರುತ್ತೆ. ಅಂದರೆ ನಾವೇನೇ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡಾಗ ಈ ಕೆಲಸ ಆಗುತ್ತಾ ಇಲ್ವಾ, ಈ ಕರ್ತವ್ಯನ ಮಾಡ್ತೀನಾ ಇಲ್ವಾ, ನನ್ನ ಮೇಲೆ ನನಗೆ ನಂಬಿಕೆ ಇದೆಯಾ ಇಲ್ವಾ, ಯಾರಾದರೂ ಏನಾದರೂ ಅಂದರೆ ಏನಂತ ಈ ರೀತಿಯಿಂದ ನಾವು ಆಲೋಚನೆ, ಅಂದರೆ ಒಳ್ಳೆಯ ರೀತಿಯಿಂದ ಆಲೋಚನೆ ಬಂದಿದ್ದು ಕೆಟ್ಟ ಆಲೋಚನೆಗೆ ನಾವು ದೂರ ಆಗಿಬಿಡ್ತೀವಿ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾವು ದೂರ ಆಗಿಬಿಡ್ತೀವಿ. ನಾವು ಮಾಡೋ ಕರ್ತವ್ಯವನ್ನು ದೂರ ಆಗಿಬಿಡುತ್ತೆ. ಮತ್ತು ನಾವೇನೋ ಒಂದು ಶ್ರದ್ಧೆ ಅಂದರೆ ನಮ್ಮ ಒಂದು ಆತ್ಮವಿಶ್ವಾಸದಿಂದ ಮಾಡುವಾಗ ಯಾರೋ ಬಂದು ಅಡ್ಡಿ ಮಾಡಿ ನಿನಗಾಗುತ್ತಾ ಇದೆ ಯಾಕೆ ಅಂತ ಈ ರೀತಿಯಿಂದ ನಾವು ತಿಳ್ಕೊಳ್ಳುತ್ತಾ, ಮತ್ತು ಯಾವುದೇ ಒಂದು ಸಂಶಯ, ಆ ದೇವರಿಗೆ ಹೋದ್ರೆ ಸಂಶಯ, ಈ ದೇವರಿಗೆ ಹೋದ್ರೆ ಸಂಶಯ, ಅಂದರೆ ಶ್ರೀಕೃಷ್ಣ ಪರಮಾತ್ಮ ಏನೇ ಒಂದು ಇರಲಿ ನಿಮ್ಮ ಕರ್ತವ್ಯ ಬಗ್ಗೆ ನಿಮಗೆ ನಿಷ್ಠೆಯವಾಗಿ ಇರಬೇಕಾಗುತ್ತೆ. ನಿಮ್ಮ ಶ್ರದ್ಧೆಯೇ ನಿಮ್ಮ ಗುರಿಯ ಮೂಲ ಆಧಾರ ಆಗಿರುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಒಂದು ಸಂಶಯ, ಶ್ರದ್ಧೆ ಎಂಬುದು ಏನು ಅಂತ ಈ ಶ್ಲೋಕದಿಂದ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿರುತ್ತೆ, ಒಳ್ಳೆಯ ಸಂದೇಶವನ್ನು ನೀಡುತ್ತದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ 40ನೇ ಶ್ಲೋಕ ಏನು ಹೇಳುತ್ತೆ, ಅದರಿಂದ ನಾವೇನೆಲ್ಲ ಕಲಿತೀವಿ ಅಂತ ಬನ್ನಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬನ್ನಿ 40ನೇ ಶ್ಲೋಕ ಏನು ಹೇಳುತ್ತೆ, ಅದರಿಂದ ನಮ್ಮ ಪ್ರಯೋಜನಗಳು ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ. 40ನೇ ಶ್ಲೋಕ ಹೇಳುತ್ತೆ, ಅಜ್ಞಾ ಸಚಿ ಶ್ರದ್ಧಾ ಧಾನ ಸಚಿ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋ ಸುಖಿತಿ ನಃ ಪಾರು ನಃ ಸುಖಂ ಸಂಶಯಾತ್ಮನಂ. ಇದರ ಅರ್ಥ, ಅಜ್ಞಾನಿಗಳು, ಶ್ರದ್ಧೆ ಇಲ್ಲದವರು, ಔಪೃಷಯ ಧರ್ಮಗ್ರಂಥಗಳಲ್ಲಿ ಸಂಶಯ ಪಡುತ್ತಾರೆ. ಇಂಥವರಿಗೆ ಭಗವಂತನ ಪ್ರಜ್ಞೆ ಲಭ್ಯವಾಗುವುದಿಲ್ಲ, ಅವರು ಪತನಗೊಳ್ಳುವರು. ಸಂಶಯಾತ್ಮನಾದವನಿಗೆ ಈ ಲೋಕದಲ್ಲಿ ಸುಖವೂ ಇಲ್ಲ, ಮುಂದಿನ ಲೋಕದಲ್ಲಿಯೂ ಸುಖವಿಲ್ಲ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನಮ್ಮ ಒಂದು ಭೂಮಂಡಲದಲ್ಲಿ, ಅಂದರೆ ನಮ್ಮ ಪ್ರಕೃತಿ ನಡುವೆ ವಿಜ್ಞಾನಿಗಳು ಅಂತ ಬರ್ತಾರೆ. ವಿಜ್ಞಾನಿಗಳು ಭಗವಂತನ ಮೇಲೆ ನಂಬಿಕೆ ಇಲ್ಲದ ಹಾಗೆ ಅವರನ್ನು ನಾವೇ ಎಲ್ಲ ಈ ಬ್ರಹ್ಮಾಂಡ ನಮ್ಮಿಂದ ನಡೀತಾ ಇದೆ, ನಾವು ತಲೆ ಉಪಯೋಗಿಸಿ ನಾವು ಏನೇನೋ ಒಂದು ಕಂಡು ಹಿಡಿತೀವಿ, ಅದರಿಂದ ಇದಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ, ಅದರಿಂದ ನಮಗೆ ಏನೂ ಭಗವಂತನೂ ಇಲ್ಲ, ಯಾರಿಲ್ಲ ಅಂತ ಈ ರೀತಿಯಿಂದ ಅವರು ಒಂದು ಬೇಡದೇ ಇರೋ ಆಲೋಚನೆಗೆ ಒಳಗಾಗಿ ತನ್ನನ್ನೇ ತಾನು ನಾನೇ ಅಂತ ಭಾವಿಸ್ಕೊಳ್ತಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನಿನ್ನ ಕರ್ತವ್ಯಗಳು ಅಂದರೆ ನಿನ್ನ ವೈಶಿಷ್ಟ್ಯ ಜ್ಞಾನಿಗಳು ನೀನು ಆಗಿರ್ಬೋದು, ಆದರೆ ನನ್ನ ನಂಬು, ನನ್ನ ಜೀವನದ ಅರಿವು ನಿನಗೆ ತಿಳಿಸುತ್ತೆ. ನಿನ್ನ ಕರ್ತವ್ಯ ಬಗ್ಗೆ ನೀನು ಒಂದು ಪ್ರಾಮಾಣಿಕವಾಗಿರಬೇಕು, ಭಗವಂತನ ಮೇಲೆ ನಂಬಿಕೆ ಇರಬೇಕು. ನೀನು ನಂಬಿಕೆ ಇಲ್ಲದ ಹಾಗೆ ಇದ್ದರೆ ನಿನ್ನ ಈಗಿನ ಕಾಲದಲ್ಲೇ ಆದರೂ ಮುಂದಿನ ಕಾಲದಲ್ಲಾದರೂ ನಿನಗೆ ಯಾವತ್ತಿಗೂ ಸುಖವನ್ನು ಸಿಗುವುದಿಲ್ಲ. ಅಂದರೆ ಸುಖ ಅಂತ ಬಂದಾಗ ನಾವು ಏನು ಭಾವಿಸ್ತೀವಿ, ಒಂದು ಒಳ್ಳೆಯ ಕುಟುಂಬ ಆಗಿರಲಿ, ಒಳ್ಳೆಯ ಸ್ನೇಹಿತರಾಗಿರಲಿ, ಹೊರಗಿನ ಜಗತ್ತಿನಲ್ಲಿ ಸ್ನೇಹಿತರಾಗಲಿ, ಸಂಬಂಧಗಳಾಗಲಿ, ಅದನ್ನು ಒಂದು ಒಳ್ಳೆಯ ಮಾತುಗಳಿಂದ ನಾವು ಸುಖದಿಂದ ಇರಬೇಕಾಗುತ್ತೆ. ಅವರಿಂದ ಒಳ್ಳೆಯ ಮಾತುಗಳು, ನಮ್ಮಿಂದ
ಅದರಿಂದ ನಾವು ಒಂದು ನಮ್ಮವರು ನಿಮ್ಮವರು ಅಂತ ಈ ರೀತಿಯಿಂದ ಬೆಳೆಸ್ಕೊಂಡು ಹೋಗ್ತೀವಿ. ಅದೇ ರೀತಿ ಸುಖವನ್ನು ಅವರಿಗೆ ಪಡೆಯೋಕೆ ಆಗಲ್ಲ. ಅಂದರೆ ಅವರು ಮಾಡುವುದು ತನ್ನನ್ನು ತಾನು ನಾನೇ ಮಾಡ್ತೀನಿ, ನೀನೇ ಎಲ್ಲ ನಾನೇ ಅಂತ ಈ ರೀತಿಯಿಂದ ಭಾವಿಸ್ಕೊಂಡು ಹೋಗ್ತಾರೆ. ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ನಾವು ಈ ಬ್ರಹ್ಮಾಂಡನ ಸೃಷ್ಟಿ ಮಾಡಿದ್ದು ಇದೇ ರೀತಿ ನನ್ನ ನಂಬಿ ನನ್ನ ಜನ್ಮದಲ್ಲಿ ಸುಖ ಇರಲಿ, ಅವರಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಿಂದ ತಿಳಿಸುತ್ತಾರೆ. ಅದನ್ನು ನಾವೇನು ಬಿಡ್ತೀವಿ, ಏನೋ ಒಂದು ತಪ್ಪು ನಮ್ಮಿಂದ ಆಗಿರುತ್ತೋ ಮತ್ತೊಂದು ಆಗಿರುತ್ತೋ ನಾವೆಲ್ಲ ದೇವ್ರ ಮೇಲೆ ಹಾಕ್ತೀವಿ, ಆ ದೇವರು ಈ ದೇವರು ಅಂತ. ಆದರೆ ಶ್ರೀಕೃಷ್ಣ ಪರಮಾತ್ಮ ಯಾವತ್ತಿಗೂ ನಮ್ಮ ಪ್ರಜ್ಞೆಯಲ್ಲಿ ಅಂತ ಬಂದಾಗ ಅವರ ಒಳಗೆ ನಾವು ಹೋದಾಗ ಅವರು ತಿಳಿಸೋದು ಒಂದೇ, ನಿನ್ನ ಕರ್ತವ್ಯದಿಂದ ನೀ ಇರು, ನನ್ನ ನಂಬು, ಒಳ್ಳೆಯ ನಿರ್ದೇಶನ ನಿನಗೆ ನೀಡುತ್ತೇನೆ, ಅದರಿಂದ ನಿನ್ನ ಒಳ್ಳೆಯ ಪ್ರಕೃತಿಯನ್ನು ನೀನು ಉಂಟು ಮಾಡಿಕೊಳ್ಬೋದು ಅಂತ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಿಂದ ತಿಳಿಸುತ್ತಾರೆ. ಮತ್ತು ನಾವೇನೇ ಒಂದು ಕರ್ತವ್ಯ ಮಾಡೋಕ್ಕಿಂತ ಮೊದಲು ಒಳ್ಳೆಯ ಆಲೋಚನೆ ಇರಬೇಕು, ನಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಇರಬೇಕು ಮತ್ತು ನಮ್ಮೊಳಗೆ ಶ್ರದ್ಧೆ ಅಂತ ಇರಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಪ್ರಕೃತಿಯ ನಡುವೆ ನಾವು ಹೇಗಿರ್ತೀವಿ ಮತ್ತು ಅದರಿಂದ ನಮ್ಮ ಒಳ್ಳೆಯ ಸಂದೇಶವನ್ನು ಹೇಗೆ ಕೊಡ್ತೀವಿ ಅಂತ ನಾವು ಭಾವಿಸಬೇಕಾಗುತ್ತೆ. ಆದರೆ ನಾವೇನು ಮಾಡ್ತೀವಿ, ಕೆಲಸ ಮಾಡೋದಕ್ಕಿಂತ ಮೊದಲು ಸಂಶಯ ಪಡ್ತೀವಿ, ಮತ್ತೆ ಸಂಶಯ ಪಟ್ಟ ನಂತರ ಅವಮಾನ ಆದರೆ ನಾವೇನು ಮಾಡಬೇಕು, ಅವಮಾನ ನಿಂತ ಆದಮೇಲೆ ಯಾರೇನಾದರೂ ಹೇಳಿದ್ರೆ ನಾ ಏನು ಮಾಡಬೇಕು, ಅಂದರೆ ನಾವು ನಮಗೋಸ್ಕರ ಬದುಕ್ತಾ ಇಲ್ಲ, 4 ಜನಕ್ಕೋಸ್ಕರ ಬದುಕ್ತಾ ಇದೀವಿ ಅಂತ ನಾವು ತಿಳ್ಕೊಬೇಕಾಗತ್ತೆ. ಅದರಿಂದ ಪಾರಾಗಿ ನನ್ನೇ ಒಬ್ಬನೇ ಇದ್ದೀನಿ, ನನ್ನ ಪ್ರಪಂಚ ನಾನು ಸೃಷ್ಟಿ ಮಾಡ್ಕೊಳ್ಬೇಕು, ನನ್ನನ್ನಾಗೆ ಏನಾದರೂ ಮಾಡ್ಕೋಬೇಕಂದ್ರೆ ನಾನು ಒಳ್ಳೆ ರೀತಿಯಿಂದ ಬದುಕಿದರೆ ಮಾತ್ರ ನನ್ನನ್ನು ಜನ ಗುರುತಿಸ್ತಾರೆ, ನನ್ನನ್ನು ಒಂದು ಪ್ರೀತಿಯಿಂದ ತಿಳ್ಕೊಳ್ಳುತ್ತಾರೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ನಾವು ಸಂಶಯ ಮತ್ತು ಒಂದು ಅನುಮಾನದಿಂದ ಇದ್ದರೆ ಅದು ಯಾವತ್ತಿಗೂ ನಾವು ಸುಖನೂ ಆಗೋದಿಲ್ಲ, ಯಾವತ್ತಿಗೂ ಸಹ ನಾವು ಒಳ್ಳೆಯ ಉನ್ನತ ಸ್ಥಾನ ಬದುಕೋಕ್ಕೆ ಆಗೋದಿಲ್ಲ ಅಂತ ಈ 40ನೇ ಶ್ಲೋಕ ತಿಳಿಸಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿದ್ದು ಅದರಿಂದ ನಿಮಗೆ ಏನಾದರೂ ಈ ಶ್ಲೋಕದಿಂದ ಒಳ್ಳೆಯ ಸಂದೇಶವನ್ನು ನೀಡಿದೆ ಅಂತ ನಾನು ಭಾವಿಸ್ತೀನಿ. ಸಂಶಯನೇ ಒಂದು ಶ್ರೀ ಕೃಷ್ಣ ಪರಮಾತ್ಮ ಒಂದು ಒಳ್ಳೆಯ ಸಂದೇಶ ನೀಡಿದ್ದಾರೆ. ಏನಂದರೆ ಸಂಶಯನೇ ಶತ್ರು, ಶ್ರದ್ಧೆಯೇ ಜೀವನದ ಸತ್ಯ. ಅಂದರೆ ನಾವು ಶತ್ರು ಬೇರೆ ಹುಡುಕ್ತಾ ಇರ್ತೀವಿ ಯಾರು ಅಂತ, ಆದರೆ ನಮ್ಮೊಳಗಿನ ಸೋಮಾರಿ ಮತ್ತು ಸಂಶಯವನ್ನು ನಾವು ದೂರ ಇಡಬೇಕಾಗುತ್ತೆ. ನಾವು ಎಷ್ಟು ನಿಷ್ಠೆಯಿಂದ ಇರ್ತೀವಿ, ಎಷ್ಟು ಶ್ರದ್ಧೆಯಿಂದ ಇರ್ತೀವಿ, ಅಷ್ಟು ಮುಂದೆ ಹರಿತೀವಿ ಅಂತ ನಾವು ಈ ಶ್ಲೋಕದಿಂದ ತಿಳ್ಕೊಬೇಕಾಗುತ್ತೆ. ಮತ್ತು ಇವತ್ತಿನ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀ ಕೃಷ್ಣ ಪರಮಾತ್ಮನ ಜಪ ಮಾಡಿ ಮುಕ್ತಾಯಗೊಳಿಸೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.